ಹಲೋ ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ನಾವೇನಾದರೂ ಗೃಹ ಸಾಲ ಮಾಡಬೇಕಾದಾಗ, ಹೋಮ್ ಲೋನ್ ಮಾಡಬೇಕಾದಾಗ ನಾವು ಸಾಕಷ್ಟು ರೀತಿಯಲ್ಲಿ ತಪ್ಪುಗಳು ಮಾಡ್ತಾ ಇದ್ವಿ. ಆ ತಪ್ಪುಗಳು ಯಾವುದು, ಆ ತಪ್ಪುಗಳಿಂದ ನಾವು ಯಾವ ರೀತಿಯಲ್ಲಿ ಬಚಾವ್ ಆಗೋದು, ನಾವು ಆ ತಪ್ಪುಗಳನ್ನ ಮಾಡೋದನ್ನ ಅವಾಯ್ಡ್ ಮಾಡಿದ್ರೆ ನಾವು ಸಾಕಷ್ಟು ರೀತಿಯಲ್ಲಿ ಹಣವನ್ನು ಕೂಡ ಉಳಿಸಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ 10 ತಪ್ಪುಗಳನ್ನ ನಾವು ಖಂಡಿತವಾಗಿ ಮಾಡಬಾರ್ದು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೆಯ ತಪ್ಪು ನಾವು ಯಾವ್ದು ಮಾಡಬಾರ್ದು ಅಂದ್ರೆ, ನಾವು ಯಾವಾಗಲೂ ಏನ್ ಮಾಡ್ತೀವಿ, ಸಾಲದ ಅವಧಿಯನ್ನ ನಾವು ರಾಂಗ್ ಆಗಿ ಚೂಸ್ ಮಾಡೋದು. ಸಾಲದ ಅವಧಿಯನ್ನ ರಾಂಗ್ ಆಗಿ ಚೂಸ್ ಮಾಡೋದು ಅಂದ್ರೆ ಏನು, ನಾವು ನಾರ್ಮಲ್ ಆಗಿ ಏನ್ ಮಾಡ್ತೀವಿ ಅಂದ್ರೆ, ಇಂಟ್ರೆಸ್ಟ್ ರೇಟು EMI ಕಡಿಮೆ ಇರಲಿ ಅಂದ್ಬಿಟ್ಟು ನಾವು 20 ಇಂದ 30 ವರ್ಷದವರೆಗೂ ಲೋನ್ ತಗೊಳಕ್ ಹೋಗ್ತೀವಿ. ನಮ್ಮಲ್ಲಿ ಅಫೋರ್ಡಬಿಲಿಟಿ ಇದ್ದಾಗ ಆದಷ್ಟು 10 ರಿಂದ 15 ವರ್ಷದ ಒಳಗಡೆನೆ ನಾವು ಲೋನ್ ತಗೊಳೋದು ಒಳ್ಳೇದು. ನಾವು ತೀರ್ಸೋ ಕೆಪಬಿಲಿಟಿ ಇದ್ರೆ ಆದಷ್ಟು ಜಾಸ್ತಿ EMI ಕಟ್ಟಿ ನಾವು ಬೇಗ ಲೋನ್ನ ನಾವು ಕ್ಲೋಸ್ ಮಾಡ್ಕೊಳ್ಬೇಕು. ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಸಾಕಷ್ಟು ರೀತಿಯಲ್ಲಿ ಹಣ ಉಳಿತಾಯ ಆಗುತ್ತೆ. ಯಾಕಂದ್ರೆ ಇಲ್ಲ ಅಂದ್ರೆ ಅನ್ನೆಸೆಸರಿ ಆಗಿ ನಾವು ಜಾಸ್ತಿ ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ. ನಾವೇನಾದ್ರೂ ಜಾಸ್ತಿ ವರ್ಷದ ಲೋನ್ ತಗೊಂಡಾಗ, 20 ರಿಂದ 30 ವರ್ಷದ ಲೋನ್ ಅನ್ನ ತಗೊಂಡಾಗ ನಾವು ಸಾಕಷ್ಟು ರೀತಿಯಲ್ಲಿ ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ. ಮತ್ತೆ ಎರಡನೆಯ ಮಿಸ್ಟೇಕ್ ಏನ್ ಮಾಡ್ತೀವಿ ನಾರ್ಮಲ್ ಆಗಿ ಅಂದ್ರೆ, ಜಸ್ಟ್ ನಾವು EMI ಮಾತ್ರ ಕಟ್ಕೊಂಡು ಹೋಗೋದು. ಕೆಲಸಲಿ ನಮ್ಮಲ್ಲಿ ಬ್ಯಾಂಕ್ ಅಲ್ಲಿ ಹಣ ಇರುತ್ತೆ, ನಾವು ಏನ್ ಎಕ್ಸ್ಟ್ರಾ ಅಮೌಂಟ್ ಇರುತ್ತೋ ಆ ಎಕ್ಸ್ಟ್ರಾ ಅಮೌಂಟ್ ನ ಪ್ರೀಪೇ ಮಾಡಿದ್ರೆ ನಮ್ಮ ಹತ್ರ ಇರೋ ಹಣವನ್ನ ನಾವು ಜಸ್ಟ್ EMI ಕಟ್ಕೊಂಡು ಹೋದಾಗ ಏನಾಗುತ್ತೆ, ನಮ್ಗೆ ಸಾಕಷ್ಟು ರೀತಿಯಲ್ಲಿ ಹೊಡೆತ ಬೀಳುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಫಸ್ಟ್ 5 years 8 years ಏನಾಗುತ್ತೆ ಅಂದ್ರೆ ಜಾಸ್ತಿ ಇಂಟ್ರೆಸ್ಟೇ ನಾವು ಕಟ್ತಾ ಇರ್ತೀವಿ. ನಾವು ಪ್ರೀಪೇಮೆಂಟ್ ಕೆಲವು ಮೊತ್ತದ ಪ್ರಿನ್ಸಿಪಲ್ ನಾವು ಪೇ ಮಾಡಿದಾಗ ಏನಾಗುತ್ತೆ, ನಮ್ಗೆ ಇಂಟ್ರೆಸ್ಟ್ ಸಾಕಷ್ಟು ರೀತಿಯಲ್ಲಿ ಸೇವ್ ಆಗುತ್ತೆ. ಆದ ಕಾರಣ ನಾವೇನ್ ಮಾಡ್ಬೇಕು, ನಮ್ಮಲ್ಲಿ ಎಷ್ಟು ಹಣ ಇರುತ್ತೋ, ನಮ್ಮಲ್ಲಿ ಒಂದು 50,000 ಇದೆಯಾ, 1,00,000 ಇದೆಯಾ, ಕೂಡಿಕೊಂಡಿರ್ತೀವಲ್ಲ ವರ್ಷಗಳು ಕಳೆದಾಗೆಲ್ಲಾನು, ಅದನ್ನ ನಾವು ಪ್ರೀಪೇ ಮಾಡಿದಾಗ, ಪೂರ್ವ ಪಾವತಿಗಳನ್ನ ಮಾಡಿದಾಗ ನಮ್ಗೆ ಸಾಕಷ್ಟು ರೀತಿಯಲ್ಲಿ ಇಂಟ್ರೆಸ್ಟ್ ಕೂಡ ಸೇವ್ ಆಗುತ್ತೆ. ಮೂರನೇದು ಏನಂದ್ರೆ, ಇಂಟ್ರೆಸ್ಟ್ ರೇಟು ಚೇಂಜ್ ಆಗ್ತಾ ಇರುತ್ತೆ ನಾರ್ಮಲ್ ಆಗಿ. ಕೆಲವು ಬ್ಯಾಂಕ್ಗಳಲ್ಲಿ ಆಟೋಮೆಟಿಕ್ ಆಗಿ ಇಂಟ್ರೆಸ್ಟ್ ರೇಟ್ ನ ಚೇಂಜ್ ಮಾಡೋದಿಲ್ಲ. ನಾವೇ ಇದೇನಾದ್ರೂ ಇಗ್ನೋರ್ ಮಾಡಿದ್ರೆ ನಾವು ಇಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ. ನಾವೇನ್ ಮಾಡ್ಬೇಕು, ಬ್ಯಾಂಕ್ಗಳು ಹೋಗ್ಬೇಕು, ನೆಗೋಷಿಯೇಟ್ ಮಾಡ್ಬೇಕು, ನಮಗೂ ಬೆಟರ್ ಇಂಟ್ರೆಸ್ಟ್ ರೇಟ್ ಕೊಡಿ ಅಂತ ಕೇಳ್ಕೊಳ್ಬೇಕು. ಇನ್ ಕೇಸ್ ಬ್ಯಾಂಕ್ಗಳು ಅಗ್ರಿ ಆಗ್ಲಿಲ್ಲ ಅಂದ್ರೆ ನಾವು ಖಂಡಿತವಾಗಿ ಆ ಲೋನ್ ನಾವು ಇನ್ನೊಂದು ಬ್ಯಾಂಕ್ಗೆ ಕೂಡ ಮೂವ್ ಮಾಡಬಹುದು, ರೀಫೈನಾನ್ಸ್ ಮಾಡ್ಕೊಳ್ಬಹುದು. ಎಸ್ಪೆಷಲಿ ರಿಫಾಲ್ವಿಂಗ್ ಲೋನ್ಗಳಿದ್ದಾಗ ಅವರು ಆಟೋಮೆಟಿಕ್ ಆಗಿ ಅಡ್ಜಸ್ಟ್ ಮಾಡಕ್ ಟ್ರೈ ಮಾಡ್ತಾರೆ. ಇನ್ ಕೇಸ್ ನಿಮ್ ಲೋನು ರಿಫಾಲ್ವಿಂಗ್ ಇಲ್ಲ ಅಂದ್ರೆ ನೀವು ಖಂಡಿತವಾಗಿ ರಿಫಾಲ್ವಿಂಗ್ ಲೋನ್ಗಳಿಗೆ ಮೂವ್ ಮಾಡೋದು ತುಂಬಾ ಸೂಕ್ತ. ಯಾಕಂದ್ರೆ ಇಂಟ್ರೆಸ್ಟ್ ರೇಟ್ RBI ಚೇಂಜ್ ಮಾಡಿದಾಗೆಲ್ಲಾನು ನಿಮ್ಮ ಹೋಮ್ ಲೋನ್ ಇಂಟ್ರೆಸ್ಟ್ ರೇಟ್ ಕೂಡ ಅದಕ್ಕೆ ತಕ್ಕಂತೆ ಚೇಂಜ್ ಆಗ್ತಾ ಇರುತ್ತೆ. ಮತ್ತೆ ಇನ್ನೊಂದು ಮಿಸ್ಟೇಕ್ ನಾರ್ಮಲ್ ಆಗಿ ಏನ್ ಮಾಡ್ತೀವಿ ಅಂದ್ರೆ, ಇದು ದೊಡ್ಡ ಮೊತ್ತದ ಹಣ ಅಲ್ಲ ಅಂತಂದ್ರೂ, ಲೈಕ್ ಪ್ರೊಸೆಸಿಂಗ್ ಫೀಸಸ್, ಫೋರ್ಕ್ಲೋಷರ್ ಫೀಸಸ್, ನಾರ್ಮಲ್ ಆಗಿ ಇದನ್ನ ನಾವು ಹೋಮ್ ಲೋನ್ ತಗೊಳ್ಬೇಕಾದಾಗ ಹಾಕ್ತಾರೆ. ಪ್ರೊಸೆಸಿಂಗ್ ಫೀಸ್ ಅಂದ್ರೆ ಏನು, ನಾವು ಹೋಮ್ ಲೋನ್ ಪಡ್ಕೊಳ್ಬೇಕಾದಾಗ ನಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್, ಲೀಗಲ್ ವೆರಿಫಿಕೇಶನ್, ಅಡ್ಮಿನಿಸ್ಟ್ರೇಷನ್ ಫೀಸಸ್ ಅಂತ ಸಾಕಷ್ಟು ರೀತಿಯಲ್ಲಿ ಫೀಸಸ್ ಅನ್ನ ತಗೊಳ್ತಾರೆ. ಪ್ಲಸ್ ನಾವೇನಾದ್ರೂ ಲೋನ್ ಕ್ಲೋಷರ್ ಮಾಡ್ಬೇಕಾದಾಗ ಫೋರ್ಕ್ಲೋಷರ್ ಫೀಸ್ ಅಂತಾನು ತಗೊಳ್ತಾರೆ. ನಾವು ಆದಷ್ಟು ಬ್ಯಾಂಕ್ಗಳಲ್ಲಿ ಚೆಕ್ ಮಾಡ್ಕೊಳ್ಬೇಕು, ಆದಷ್ಟು 0 ಪ್ರೀಪೇಮೆಂಟ್ ಮತ್ತೆ ಕಡಿಮೆ ಫೋರ್ಕ್ಲೋಷರ್ ಪೆನಾಲ್ಟಿ. ಎಸ್ಪೆಷಲಿ ಫ್ಲೋಟಿಂಗ್ ಲೋನ್ಗಳಲ್ಲಿ ಫೋರ್ಕ್ಲೋಷರ್ ಪೆನಾಲ್ಟಿ ಈಗಂತೂ ಇರೋದಿಲ್ಲ. ನಾವು ಇದನ್ನೆಲ್ಲ ಚೆಕ್ ಮಾಡಿಕೊಂಡು ನಾವು ಯಾವುದೇ ಹಿಡನ್ ಚಾರ್ಜಸ್ ಇಲ್ಲ ಅಂತ ತಿಳ್ಕೊಂಡು ಆಗ ಅಗ್ರಿಮೆಂಟ್ ಸೈನ್ ಮಾಡಿ ಅದಕ್ಕೆ ತಕ್ಕಂತೆ ನಾವು ಲೋನ್ ಪಡೆಯೋದು ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಮತ್ತೊಂದು ಮಿಸ್ಟೇಕ್ ನಾರ್ಮಲ್ ಆಗಿ ನಾವೇನ್ ಮಾಡ್ತೀವಿ ಅಂದ್ರೆ, ನಾವು ಲೋನ್ ತಗೊಂಡೋಗಿ ಹೋಗ್ತೀವಿ, ಹೌಸಿಂಗ್ ಲೋನ್ ತಗೊಂಡೋಗಿ ಹೋಗ್ತೀವಿ. ಹೌಸಿಂಗ್ ಲೋನ್ ತಗೊಂಡಾಗ ಏನಾಗುತ್ತೆ ಅಂದ್ರೆ, ನಾವು ಸಾಕಷ್ಟು ರೀತಿಯಲ್ಲಿ ಬಿಗ್ ಕಮಿಟ್ಮೆಂಟ್ ಅಂತಾನೆ ಹೇಳ್ಬೋದು ಹೌಸಿಂಗ್ ಲೋನು. ಇಲ್ಲಿ ನಾವು ಒಂದು ಮನೆ ಕಟ್ಬೇಕಂದಾಗ ನಾರ್ಮಲ್ ಆಗಿ ಒಂದು 3 ರಿಂದ 6 ತಿಂಗಳಿಗೆ ಬೇಕಾಗಿರುವ EMI ಕೂಡ ನಾವು ಒಂದ್ ಕಡೆ ಸೇವ್ ಮಾಡಬೇಕಾಗುತ್ತೆ. ಕೆಲಸದಲ್ಲಿ ಏನಾಗುತ್ತೆ ಅಂದ್ರೆ, ಎಮರ್ಜೆನ್ಸಿ ಫಂಡ್ಸ್ ಇಲ್ಲ ಅಂದಾಗ ನಾವು ಮನೆ ಕಟ್ತಾ ಇರ್ತೀವಿ,
ಏನೋ ಆಗ್ಬಾರ್ದು ಆಗುತ್ತೆ. ನಮ್ಮ ಹತ್ರ ಎಮರ್ಜೆನ್ಸಿ ಫಂಡೇ ಇಲ್ಲ ಅಂದಾಗ ಏನಾಗುತ್ತೆ, ಒಂದ್ ಕಡೆ ಮನೆನೂ ಕಟ್ಟೋದಕ್ಕಾಗೋದಿಲ್ಲ, ಇನ್ನೊಂದ್ ಕಡೆ EMI ಡಿಫಾಲ್ಟ್ ಆಗ್ತೀವಿ. ಈ ಎಲ್ಲಾ ಸಮಸ್ಯೆಗಳಿಂದ ನಾವು ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ತೀವಿ. ನಾವು ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಯಾವಾಗಲೂ 3 ತಿಂಗಳಿಂದ 6 ತಿಂಗಳವರೆಗೆ ಹಣ ಏನ್ ಬೇಕಾಗುತ್ತೋ ನಮ್ಗೆ ಅದನ್ನ ಎಮರ್ಜೆನ್ಸಿ ಫಂಡ್ ಆಗಿ ನಾವು ಒಂದ್ ಕಡೆ ಹಣವನ್ನ ಕೂಡಿಕ್ಬೇಕಾಗುತ್ತೆ. ಆಗ ಮಾತ್ರ ಇನ್ ಕೇಸ್ ಏನಾದ್ರು ಎಮರ್ಜೆನ್ಸಿ ಸಿಚುವೇಶನ್ ಬಂದ್ರೂ EMIಗಳು ಡಿಫಾಲ್ಟ್ ಆಗೋದಿಲ್ಲ. ಪ್ಲಸ್ ನಾವೇನ್ ಪ್ಲಾನ್ ಮಾಡ್ಕೊಂಡಿರ್ತೀವೋ ಅದಕ್ಕೆ ತಕ್ಕಂತೆ ನಾವು ಒಂದು ಮನೆಯನ್ನ ಕಟ್ಕೊಳ್ಬಹುದು. ಮತ್ತೊಂದು ಮಿಸ್ಟೇಕ್ ಏನಂದ್ರೆ, ನಾವು ಲೋನ್ಗೆ ಅಪ್ಲೈ ಮಾಡಿದಾಗ ನಾರ್ಮಲ್ ಆಗಿ ಯಾವುದೋ ಒಂದು ಬ್ಯಾಂಕ್ಗೆ ಅಪ್ಲೈ ಮಾಡ್ಬಿಡೋದು, ಇಲ್ಲಾಂದ್ರೆ ಎಲ್ಲಾ ಬ್ಯಾಂಕ್ಗಳಿಗೆ ಅಪ್ಲೈ ಮಾಡ್ಬಿಡೋದು, ಯಾವ ಫಸ್ಟ್ ಬ್ಯಾಂಕ್ ಆಫರ್ ಕೊಡ್ತಾರೋ ಆ ಬ್ಯಾಂಕ್ಗೆ ಲೋನ್ಗೆ ಹೋಗ್ಬಿಡೋದು. ಆ ತರ ನಾವು ಖಂಡಿತವಾಗಿ ಮಾಡಬಾರ್ದು. ವೆಯ್ಟ್ ಮಾಡಬೇಕು. ನಾವು ಎಷ್ಟು ಬ್ಯಾಂಕ್ಗೆ ಅಪ್ಲೈ ಮಾಡಿದೀವೋ ಅಷ್ಟು ಬ್ಯಾಂಕ್ಗಳು, ಇಲ್ಲಾಂದ್ರೆ ಒಂದು 4 ಬ್ಯಾಂಕ್ 5 ಬ್ಯಾಂಕ್ ಅಲ್ಲಾದ್ರೂ ಆಫರ್ ಬಂದೇ ಬರುತ್ತೆ. ಏನು ಆಫರ್ ಕೊಟ್ಟಿರ್ತಾರೋ ಬ್ಯಾಂಕ್ಗಳನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು. ಯಾವ ಬ್ಯಾಂಕ್ ಬೆಸ್ಟ್, ಮತ್ತೆ ಯಾವ ಬ್ಯಾಂಕ್ ಅಲ್ಲಿ ನಮ್ಗೆ ಒಳ್ಳೆ ರೀತಿಯಲ್ಲಿ ಸರ್ವಿಸ್ ಕೊಡ್ತಾರೆ, ಒಳ್ಳೆ ರೀತಿಯಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ, ಇದೆಲ್ಲಾನ ನಾವು ಕಂಪೇರ್ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಲೋನ್ ತಗೊಂಡಾಗ ಒಳ್ಳೆ ಬ್ಯಾಂಕ್ ಅಲ್ಲಿ ಕಡಿಮೆ ಇಂಟ್ರೆಸ್ಟ್ ಇರುವ ಬ್ಯಾಂಕ್ ಪ್ಲಸ್ ಸರ್ವಿಸ್ ಕೊಡೋ ಬ್ಯಾಂಕ್ಗಳಲ್ಲಿ ನಾವು ಲೋನ್ ತಗೊಂಡಾಗ ನಮ್ಗೆ ಲಾಂಗ್ ಟರ್ಮ್ ಅಲ್ಲಿ ಸಾಕಷ್ಟು ರೀತಿಯಲ್ಲಿ ಬೆನಿಫಿಟ್ ಸಿಗುತ್ತೆ. ಮತ್ತೆ ಇದರಿಂದ ಲಕ್ಷ ಹಣವನ್ನು ಕೂಡ ಇಲ್ಲಿ ನಾವು ಉಳಿಸಬಹುದು ನಮ್ಮ ಹೋಮ್ ಲೋನ್ ಇಂದ. ಮತ್ತೊಂದು ಮಿಸ್ಟೇಕ್ ನಾರ್ಮಲ್ ಆಗಿ ನಾವು ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಬಡ್ಜೆಟ್ ನ ಸಾಕಷ್ಟು ರೀತಿಯಲ್ಲಿ ಓವರ್ ಎಸ್ಟಿಮೇಟ್ ಮಾಡ್ತೀವಿ. ಏನಂದ್ರೆ, ನಮ್ಗೆ ಎಲಿಜಿಬಿಲಿಟಿ ಇರೋದೇ ನಾವು ಲೋನ್ ತಗೊಳೋದಕ್ಕೆ ಒಂದು 50 ಲಕ್ಷ ರೂಪಾಯಿ ಅಂದ್ರೆ 1 ಕೋಟಿಗೆ ಲೋನ್ ತಗೊಂಡ್ಬಿಡೋದು. ಆ ತರ ಹೋದಾಗ ಏನಾಗುತ್ತೆ ಅಂದ್ರೆ, ಅಫೋರ್ಡಬಿಲಿಟಿ ಏನೋ ಇದೆ ಅಂದ್ಬಿಟ್ಟು ನಾವು ಲೋನ್ ತಗೊಂಡ್ಬಿಟ್ಟಾಗ ಇದರಿಂದ ಏನಾಗುತ್ತೆ ಅಂದ್ರೆ, EMI ಕಟ್ಟಬೇಕಾಗುತ್ತಲ್ಲ, EMI ಕಟ್ಟೋ ಟೈಮಲ್ಲಿ ಏನಾಗುತ್ತೆ, ನಮ್ಮ ಸೇವಿಂಗ್ಸ್ ಮೇಲೆ ಪ್ರಭಾವ ಬೀಳುತ್ತೆ. ಯಾಕಂದ್ರೆ ಯಾವುದೇ ಸೇವಿಂಗ್ಸ್ ಇರೋದಿಲ್ಲ, ಯಾಕಂದ್ರೆ EMI ಕಟ್ತಾ ಇರ್ತೀವಿ. ಪ್ಲಸ್ ನಮ್ಮ ಲೈಫ್ ಸ್ಟೈಲ್, ಒಂದು ಮನೆ ಕಟ್ಬೇಕಂದಾಗ ಅದು 10ರಿಂದ 20 ವರ್ಷ ಒಂದು ಪ್ಲಾನ್ ನಡೆಯುತ್ತೆ ಆ EMIಗಳನ್ನ ತೀರ್ಸೋದ್ರಲ್ಲಿ. ಆ ಟೈಮಲ್ಲಿ ನಮ್ಮ ಲೈಫ್ ಸ್ಟೈಲ್ ಕಂಪ್ಲೀಟ್ ಚೇಂಜ್ ಆಗ್ಬಿಡುತ್ತೆ, ನಮ್ಮ ಸೇವಿಂಗ್ಸ್ ಅಲ್ಲಿ ಏನಿರೋದಿಲ್ಲ. ಆಗ ನಮ್ಮ ಲೈಫೇ ಒಂಥರ ಪ್ರಾಬ್ಲಮೆಟಿಕ್ ಅನ್ಸ್ಬಿಡುತ್ತೆ. ಯಾಕಂದ್ರೆ EMI ಪ್ರೆಷರ್ ಪ್ರತಿ ತಿಂಗಳು ಇರುತ್ತೆ. ಆದ ಕಾರಣ ನಾವು ಆದಷ್ಟು ರೂಲ್ ಏನ್ ಹೇಳುತ್ತೆ ಅಂದ್ರೆ, ಅಟ್ಲೀಸ್ಟ್ 40% ಇನ್ಕಮ್ ಏನ್ ಬರುತ್ತೋ ಅದನ್ನ ಮಾತ್ರ ನಾವು ಹಣವನ್ನ ನಾವು ಒಂದು ಲೋನ್ಗೆ EMI ಕಟ್ಟೋದಿಕ್ಕೆ ನಾವು ಪ್ಲಾನ್ ಮಾಡ್ಕೊಳ್ಬೇಕು. ಯಾಕಂದ್ರೆ ನಾವು ಮನೆ ಕಟ್ಟೋದ್ರ ಜೊತೆಯಲ್ಲಿ ನಮ್ಮ ಸೇವಿಂಗ್ಸ್ ಪ್ಲಾನ್ ಮಾಡ್ಬೇಕು. ನಮ್ಮ ದೈನಂದಿಕ ಜೀವನ, ನಮ್ಮ ಲೈಫ್ ಸ್ಟೈಲ್ ಕೂಡ ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು. ಅಂದ್ರೆ ನಾವು ಈ ಮಿಸ್ಟೇಕ್ ನಾವು ಖಂಡಿತವಾಗಿ ಮಾಡಬಾರದು. ಮತ್ತೊಂದು ಮಿಸ್ಟೇಕ್, ನಾರ್ಮಲ್ ಆಗಿ ಹೋಮ್ ಲೋನ್ ತಗೊಳ್ಬೇಕಾದಾಗ ಏನ್ ಮಾಡ್ತೀವಿ ಅಂದ್ರೆ, ನಾರ್ಮಲ್ ಆಗಿ ಬ್ಯಾಂಕ್ಗಳಲ್ಲಿ ಹೋಮ್ ಲೋನ್ ತಗೊಳ್ಬೇಕಾದಾಗ ಅವರು ನಿಮ್ಗೆ ಲೋನ್ ಕೊಡೋದ್ರ ಜೊತೆಯಲ್ಲಿ ಎಕ್ಸ್ಟ್ರಾ ಇನ್ಶೂರೆನ್ಸ್ಗಳು ಕೂಡ ಸೆಲ್ ಮಾಡ್ತಾರೆ, ಕ್ರೆಡಿಟ್ ಕಾರ್ಡ್ ಸೆಲ್ ಮಾಡ್ತಾರೆ, ಬೇರೆ ಬೇರೆ ಅಕೌಂಟ್ಗಳು, ಅವ್ರ ಪ್ರಾಡಕ್ಟ್ಗಳೆಲ್ಲಾನು ನಿಮ್ಗೆ ಸೇಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದಷ್ಟು ಈ ಪ್ರಾಡಕ್ಟ್ಗಳನ್ನ ನಾವು ತಗೊಳೋದಕ್ಕೆ ಹೋಗ್ಬಾರ್ದು. ಇಲ್ಲಿ ನಾವು ಯಾವ ಪ್ರಾಡಕ್ಟ್ ತಗೊಳ್ಬೇಕಂದ್ರೆ, ಒಂದು ನಮ್ಮ ಹೋಮ್ ಲೋನ್ ಒಂದು ಪ್ರಾಡಕ್ಟ್ ನ ನೀವು ಬೈ ಮಾಡ್ಬೇಕು. ಪ್ಲಸ್ ಇನ್ ಕೇಸ್ ಏನಾದ್ರೂ ಯಾರಿಗಾದ್ರೂ ಪ್ರಾಬ್ಲಮ್ ಆದಾಗ ಆ ಲೋನ್ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗ್ಬೇಕು. ಆ ತರ ಇನ್ಶೂರೆನ್ಸ್ ಮಾತ್ರ ನೀವು ತಗೊಳ್ಬೇಕು. ಮತ್ತೊಂದು ಮಿಸ್ಟೇಕ್ ನಾರ್ಮಲ್ ಆಗಿ ಏನ್ ಮಾಡ್ತೀವಿ ಅಂದ್ರೆ, ನಾವು ಕ್ರೆಡಿಟ್ ಸ್ಕೋರ್ ರೆಗ್ಯುಲರ್ ಆಗಿ ಚೆಕ್ ಮಾಡ್ಕೊಳ್ತಾ ಇರ್ಬೇಕು. ನಾರ್ಮಲ್ ಆಗಿ ನಮ್ಮ ಕ್ರೆಡಿಟ್ ಸ್ಕೋರ್ 650 700 ಅಲ್ಲಿ ಇದ್ರಾಗ ಆದಷ್ಟು ನಮ್ಗೆ ಜಾಸ್ತಿ ಬ್ಯಾಂಕ್ಗಳಲ್ಲಿ ನಮ್ಗೆ ಹೋಮ್ ಲೋನ್ ಸಿಗುತ್ತೆ. ಇನ್ ಕೇಸ್ ಏನಾದ್ರೂ ನಾವು ಕ್ರೆಡಿಟ್ ಸ್ಕೋರ್ ಮೇಂಟೈನ್ ಮಾಡಿಲ್ಲ ಅಂದ್ರೆ, ಫಸ್ಟ್ ಕ್ರೆಡಿಟ್ ಸ್ಕೋರ್ ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ ಒಳ್ಳೆ ರೇಟಿಂಗ್ ಬಂದಾಗ ನಾವು ಹೋಮ್ ಲೋನ್ಗೆ ಅಪ್ಲೈ ಮಾಡೋದು ಒಳ್ಳೇದು. ನಮ್ಗೆ ಒಳ್ಳೆ ಕ್ರೆಡಿಟ್ ಸ್ಕೋರ್ ಇದ್ದಾಗ ಏನಾಗುತ್ತೆ, ನಮ್ಗೆ ಕಡಿಮೆ ಇಂಟ್ರೆಸ್ಟ್ ಸಿಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಅನ್ನೆಸೆಸರಿ ಆಗಿ ಇವರು ಸರಿಯಾಗಿ ಲೋನ್ಗಳನ್ನ ಮೇಂಟೈನ್ ಮಾಡ್ತಾ ಇಲ್ಲ, ಬ್ಯಾಂಕ್ಗಳಿಗೆ ಕರೆಕ್ಟ್ ಆಗಿ ಹಣ ಕಟ್ತಾ ಇಲ್ಲ ಅಂದಾಗ ಇಂಟ್ರೆಸ್ಟ್ ರೇಟ್ ಕೂಡ ಜಾಸ್ತಿ ಮಾಡ್ಬಿಡ್ತಾರೆ. ಆದ ಕಾರಣ ನಾವು ಕ್ರೆಡಿಟ್ ಸ್ಕೋರ್ ನ ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಇರ್ಬೇಕು. ಅದನ್ನ ಆದಷ್ಟು 700 ಜಾಸ್ತಿ ಇರೋ ಹಾಗೆ ನಾವು ಮೈಂಟೈನ್ ಮಾಡಬೇಕಾಗುತ್ತೆ. ನಾವೊಂದು ಮನೆಯನ್ನ ಹೋಮ್ ಲೋನ್ ಅಲ್ಲಿ ಬೈ ಮಾಡುವಾಗ, ಒಂದು ಮನೆ ಕಟ್ಟಬೇಕಾದಾಗ ನಾವು ಏನ್ ಮಾಡ್ತೀವಿ ಅಂದ್ರೆ, ಜಸ್ಟ್ ಮನೆಯ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ. ಬೇರೆ ಖರ್ಚುಗಳು ಬರುತ್ತೆ. ಮನೆ ಕಟ್ಟೋದ್ರಲ್ಲಿ ಬೇರೆ ಖರ್ಚುಗಳು ಬರ್ಬೋದು, ರಿಜಿಸ್ಟ್ರೇಷನ್ ಬರ್ಬೋದು, ಸ್ಟಾಂಪ್ ಡ್ಯೂಟಿ ಬರ್ಬೋದು, ಮೇಂಟೆನೆನ್ಸ್ ಬರ್ಬೋದು, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಬರ್ಬೋದು, ವಾಟರ್ ಕನೆಕ್ಷನ್, ಇವೆಲ್ಲಾನು ಎಕ್ಸ್ಟ್ರಾ ನಾರ್ಮಲ್ ಆಗಿ ಆಗುತ್ತೆ. ಅದಕ್ಕೆ ನಿಮ್ಗೆ ಯಾವುದು ಲೋನ್ ಕೊಡೋದಿಲ್ಲ. ನಾವು ಈ ಅಮೌಂಟ್ ನು ಕೂಡ ನಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ಒಂದು ಪ್ಲಾನ್ ಮಾಡ್ಬೇಕಾಗತ್ತೆ ಒಂದು ಹೋಮ್ ಲೋನ್ ತಗೊಂಡಾಗ. ಇದು ನಾರ್ಮಲ್ ಆಗಿ ಒಂದು 15 to 20% ಎಕ್ಸ್ಟ್ರಾ
ಅಮೌಂಟೇ ಆಗುತ್ತೆ ಪ್ರಾಪರ್ಟಿ ಕಾಸ್ಟ್ ಅಲ್ಲಿ. ಆದ ಕಾರಣ ಇದನ್ನು ಕೂಡ ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಈ ಮಿಸ್ಟೇಕ್ನು ಕೂಡ ಮಾಡಬಾರ್ದು ಅಂತ ಹೇಳುವ ಮೂಲಕ ಈ ವಿಡಿಯೋದಲ್ಲಿ ನಾನು ಇದುವರೆಗೂ ಏನು 10 ಮಿಸ್ಟೇಕ್ಸ್ಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನೋ, ಈ ಮಿಸ್ಟೇಕ್ಗಳನ್ನ ಅವಾಯ್ಡ್ ಮಾಡಿದ್ರೆ ಖಂಡಿತವಾಗಿ ನೀವು ಹಣವನ್ನ ಉಳಿಸ್ಬೋದು ಅಂತ ಹೇಳುವ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.